ಕಳೆದ ವರ್ಷದವರೆಗೂ ಅಷ್ಟೇನೂ ಜನರಿಲ್ಲದ ಒಂದು ದೇವಸ್ಥಾನ. ಆದರೆ ಈ ವರ್ಷ ನೋಡಿದರೆ ದಿನೇ ದಿನೇ ಭಕ್ತರ ಸಾಗರವೇ ಹರಿದು ಬರುತ್ತಿದೆ. ಒಂದು ಕ್ಷೇತ್ರ ಇದ್ದಕ್ಕಿದ್ದಂತೆ ಇಷ್ಟೊಂದು ಅಭಿವೃದ್ಧಿಯಾಗುತ್ತಿದೆ, ಜನ ಇಷ್ಟೊಂದು ಸೇರುತ್ತಿದ್ದಾರೆ ಅಂದರೆ ಅಲ್ಲಿ ನೆಲೆಸಿರುವ ಆ ದೇವಿಯ ಮಹಿಮೆ ಎಷ್ಟಿರಬೇಡ ಅಲ್ವಾ? ನಮಸ್ಕಾರ, ದೇವಾಲಯ ಟಿವಿಗೆ ಸ್ವಾಗತ. ನಾವಿವತ್ತು ಆಂಧ್ರಪ್ರದೇಶದ ಪಲಮನೇರಿನ ಗಂಟಾವೂರು ಶ್ರೀ ತಿರುಪತಿ ಗಂಗಮ್ಮ ದೇವಾಲಯದ ಪವಾಡಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತಿದ್ದೇವೆ. ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನದಲ್ಲಿ ಮೇಲುದೀಪ ಹಚ್ಚುವುದು ವರ್ಷಕ್ಕೊಮ್ಮೆ ಮಾತ್ರ. ಆದರೆ ಈ ಗಂಟಾವೂರು ಗಂಗಮ್ಮನ ಸನ್ನಿಧಿಯಲ್ಲಿ ಪ್ರತಿ ಪೌರ್ಣಮಿಗೂ ಅದ್ಧೂರಿಯಾಗಿ ಮೇಲುದೀಪ ಸೇವೆ ನಡೆಯುತ್ತದೆ. ಇದಕ್ಕೆ ಕಾರಣ ಈ ದೇವಸ್ಥಾನದ ಪ್ರಸ್ತುತ ಚೇರ್ಮನ್ ಮುರುಗನ್ ಅವರ ಭಕ್ತಿ. ಒಂದು ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ಮುರುಗನ್ ಅವರು ಈ ತಾಯಿಯನ್ನು ನಂಬಿದ ಮೇಲೆ ಇವತ್ತು ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡುವ ಮಟ್ಟಿಗೆ ಬೆಳೆದಿದ್ದಾರೆ. ಆ ತಾಯಿಯ ಋಣ ತೀರಿಸೋಕೆ ಅವರು ಪ್ರತಿ ತಿಂಗಳು ಈ ವಿಶೇಷ ಸೇವೆ ಮಾಡುತ್ತಾರೆ. ಇಲ್ಲಿ ಬಂದು ಭಕ್ತಿಯಿಂದ ಬೇಡಿಕೊಂಡ ಇಷ್ಟಾರ್ಥಗಳು ತಪ್ಪದೇ ಈಡೇರುತ್ತದೆ ಅನ್ನೋದು ಭಕ್ತರ ಅಪಾರ ನಂಬಿಕೆ. ಹಾಗಾಗಿಯೇ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಭಕ್ತರು ಯಾವಾಗ ಬೇಕಾದರೂ ಬಂದು ದರ್ಶನ ಪಡೆಯಬಹುದು. ವಿಶೇಷವಾಗಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ತಾಯಿಗೆ ವಿಶೇಷ ಅಲಂಕಾರ ಹಾಗೂ ಊಂಜಲ ಸೇವೆ ನಯನ ಮನೋಹರವಾಗಿ ನಡೆಯುತ್ತದೆ. ಈ ತಿಂಗಳ ಪೌರ್ಣಮಿಯಂದಿ ಚಂದ್ರಗ್ರಹಣ ಇದ್ದಿದ್ದರಿಂದ ಭಕ್ತರ ಅನುಕೂಲಕ್ಕಾಗಿ ಮಾರ್ಚ್ 10ರಂದು ಅದ್ಧೂರಿಯಾಗಿ ಪೌರ್ಣಮಿ ಪೂಜೆ ನೆರವೇರಿತು. ಈ ವಿಶೇಷ ಕಾರ್ಯಕ್ರಮಕ್ಕೆ ವಹಿನಿಕುಲ ಕ್ಷತ್ರಿಯ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ರಾಜನ್ ಅವರು ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಇವರ ಜೊತೆಗೆ ನಾನಾ ಭಾಗಗಳಿಂದ ಬಂದಿದ್ದ ಲಕ್ಷಾಂತರ ಭಕ್ತರು ಕೂಡ ತಾಯಿಯ ದರ್ಶನ ಪಡೆದು ಪುನೀತರಾದರು. ಆ ತಿರುಪತಿ ಗಂಗಮ್ಮ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ, ಇದೇ ರೀತಿಯ ಇನ್ನೂ ಅನೇಕ ಪುಣ್ಯಕ್ಷೇತ್ರಗಳ ಮಹಿಮೆಯನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ದೇವಾಲಯ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ. ಗಂಟಾವೂರು ತಾಯಿಗೆ ಜಯವಾಗಲಿ, ತಿರುಪತಿ ಗಂಗಮ್ಮನಿಗೆ ಜಯವಾಗಲಿ. ಕಳೆದ ವರ್ಷದವರೆಗೂ ಜನರಿಲ್ಲದ ಕುಣಿಯಲಿ, ಇಂದು ಭಕ್ತ ಸಾಗರವೇ ಹರಿದು ಬಂದಿದೆ. ಗಂಟಾವೂರು ಕ್ಷೇತ್ರದಲ್ಲಿ ಪವಾಡವೇ ನಡೆದಿದೆ. ನಮ್ಮ ಗಂಗಮ್ಮ ತಾಯಿಯ ಮಹಿಮೆ ಮೆರೆದಿದೆ. ಕಷ್ಟಗಳ ಕಳೆವವಳು ನೀನೇ ಗಂಗಮ್ಮ, ಕೈ ಹಿಡಿದು ಕಾಯುವವಳು ನಮ್ಮ
శ్రీ శ్రీ తిరుపతి గంగమ్మ దేవస్థానం బీసీ కాలనీ గంటా ఊర్లో నేను పోయిన వారము మా రాజన్న దగ్గర పోయినాను. అన్న మా గుడికి ఒకసారి విన్నా అనేసి, అన్న ఏం ఆలోచించలేదు, నువ్వు డేట్ ఏదైనా ఒక డేట్ చెప్పు, నేను ఖచ్చితంగా వచ్చేస్తాను నేను. మాకు చాలా సంతోషమైంది. అన్ననే పిలిచిన వెంటనే నేను వస్తాను అని చెప్పిన వెంటనే చాలా సంతోషమైంది. ఈరోజు మన రాజన్న గారు వచ్చినారు మన గుడికి. మేము పూజా కార్యక్రమం అంతా చేయనాము. ఆయన వచ్చిన దానికి మా గుడి తరపున, మా కమిటీ తరపున, మా గంగమ్మ తరపున ఎన్నేళ్ళు మేము రుణపడి ఉంటాము. అన్న చెప్పినారు మేము తోడు ఉంటామనేసి. ఖచ్చితంగా అన్న ఉంటాడు మాకు. అన్న తోడు ఉంటే మాకు ఇంకేమి ఇదేమి ఉండదు. రాజన్న వచ్చిన దానికి మాకు చాలా సంతోషం ఉంది. చిత్తూరులో ఇలా అన్న తరపున చాలా మంది పెద్దవాళ్ళు అందరూ వచ్చినారు. అందరికీ నమస్కారం. చాలా సంతోషం. అందరికీ నమస్కారం బా.